ಹಿಂದೂ ಅಂದರೆ ಹಿಂಸೆ ಮತ್ತು ಅಸತ್ಯ ಅಂತ ಹೇಳಿ ಅನಾದಿ ಕಾಲದಿಂದನೂ ಕೂಡ ವಿಶ್ವದಲ್ಲಿ ಶಾಂತಿ ಇರಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಂಥ ಲಕ್ಷ ಲಕ್ಷ ಸಾಧು ಸಂತರು ಹಿಂದೂ ಧರ್ಮದ ಮೇಲೇ ಸಮಾಜವನ್ನು ಸಂಘಟನೆ ಮಾಡಿದ್ದು. ಹಿಂದೂ ಧರ್ಮ ವಿಶ್ವದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಅನ್ನಂತ ಹೇಳಂಥ ಧರ್ಮ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದುತ್ವ ಒಂದು ಜೀವನ ಪದ್ಧತಿ ಅಂತ. ಆದರೆ ಏನೂ ಕಲ್ಪನೆ ಇಲ್ಲದೆ ಇರೋಂಥ ಈ ರೀತಿ ಹಿಂದೂ ವಿಚಾರವನ್ನು ಟೀಕೆ ಮಾಡಿಬಿಟ್ರೆ ಮುಸಲ್ಮಾನರು ಕ್ರಿಶ್ಚಿಯನ್ರು ನಮ್ಗೆ ಓಟ್ ಕೊಡ್ತಾರೆ ಅನ್ನೋ ಭ್ರಮೆಯಿಂದ ರಾಹುಲ್ ಗಾಂಧಿ ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ ಹಿಂದೂ ಪದದ ಬಗ್ಗೆ. ಹಿಂದೂ ಅಂದ ತಕ್ಷಣ ಅದು ಹಿಂಸೆ ಏನಂತ ಪದ. ನಿಜಕ್ಕೂ ನಮಗೆಲ್ರಿಗೂ ತುಂಬ ನೋವಾಯಿತು. ನಾನು ಯಾವುದೇ ಕಾರಣಕ್ಕೂ ಇದನ್ನು ರಾಜಕಾರಣಕ್ಕೆ ಬಳಸೋಕ್ಕೆ ಇಷ್ಟಪಟ್ಟಲ್ಲ. ಈಗ ತಾನೇ ವಿರೋಧ ಪಕ್ಷ ನಾಯಕರಾಗಿದ್ದಾರೆ ರಾಹುಲ್ ಗಾಂಧಿಯವರು. ಅವರು ವಿರೋಧ ಪಕ್ಷವಾದ ನಾಯಕರಾಗಿ ಯಶಸ್ವಿ ಆಗಲಿ ಅಂತ ಅವ್ರಿಗೆ ಶುಭ ಕೋರ್ತೇನೆ. ಆದರೆ ಇಡೀ ಪ್ರಪಂಚದಿಂದ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಇದರಿಂದ ನೋವಾಗಿದೆ. ಹಾಗಾಗಿ ಅವರು ಕ್ಷಮೆ ಕೇಳಬೇಕು ಅಂತ ನನ್ನ ಅಪೇಕ್ಷೆ.